ಅಲ್ಲ ನಿಮ್ಮ ಮನೆಗೇನೋ ಗುರುದಾಸರು ಬಂದು ಭಾಗವತ್ ಹೇಳಿಕತ್ತಾರಂತ. ಅವ್ರು ಹೇಳಿಕತ್ತಾರೆ, ನಮಗೆ ಯಾಕೆ ಹೇಳಿಲ್ಲ, ನಾವು ಹೇಳಿಸಿಲ್ಲ, ಅವರೇ ಬಂದು ಹೇಳ್ತಿರೋದು. ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಅವರೇ ಬಂದು ಹೇಳ್ತೀವಿ ಬಂದು, ಅದಕ್ಕೆ ನಾವು ಹೋಗಿಲ್ಲ. ಅವ್ರು ಬಂದಿಲ್ಲ, ಹೆಂಗಿಲ್ಲಪ್ಪ ಬ್ರಾಹ್ಮಣರು ಮನೆ ಹೆಂಗಿಲ್ಲ ಅನ್ಬೇಕ್ರಿ, ನಾವು ಹೇಳಿಸಿ. ನೋಡಿ, ನಾವಾಗಿ ಹೇಳಿದರೆ ಬೆಲೆ ಕಡಿಮೆ. ಅವರಾಗೆ ಪ್ರಾರ್ಥನೆ ಮಾಡಿದ್ರು ಅಂತ ತಿಳ್ಕೊಂಡು ಅವಾಗೇನು ಮಾಡ್ತಾರೆ, ಎಲ್ಲ ತಾವು ಕೂಡ್ತಾರ, ಎಲ್ಲ ಬಂಧುಗಳನ್ನು ಸೇರಿಸ್ತಾರ, ಮಿತ್ರರನ್ನು ಸೇರಿಸ್ತಾರ, ಕೇಳಿ ಶ್ರವಣ ಮಾಡ್ತಾರಿಲ್ಲ, ಅದಕ್ಕೆ ಬೆಲೆ. ಅದಕ್ಕೆ ಜನಕ ಮಹಾರಾಜರು ಶತಾನಂದರು ಹೇಳಿದ್ದೇನು, ಉಪಾಯ ಕೇಳಿದ, ಉಪಾಯ ಕೇಳಿದ ಶತಾನಂದರು ಹೇಳಿದ್ರು ಶ್ರೀನಿವಾಸ ಕಲ್ಲ ಸೇರುತ್ತಾರೆ ಶ್ರವಣ ಮಾಡಿ ಅಂದ್ರು. ಎದ್ದು ಬಿಟ್ಟರು ಮಹಾನುಭಾವರು. ನಾನು ಹೇಳ್ತೀನಿ ಅಂತ ಅವ್ರು ಹೇಳಿಲ್ಲ, ಪುನಃ ಪ್ರಾರ್ಥನೆ ಮಾಡಿದಾಗ ತಾವೇ ಹೇಳ್ರಿ, ತಾವು ಬಂದಿದ್ದೀರಿ ಅಲ್ಲ ದೈವ ಯೋಗದಿಂದ ಅಂದಾಗ ಆಯ್ತು ಕೂಡಂದ್ರು ಮಹಾನುಭಾವರು. ಹೇಳ್ತಾ ಇದ್ದಾರೆ, ನೋಡಪ್ಪ ಶ್ರೀನಿವಾಸ ಕಲ್ಯಾಣ ಚರಿತ್ರೆಯನ್ನ ಅದು ಕೇಳಿದ್ರೆ ಏನಾಗುತ್ತೆ ಅಂದರೆ ಇಷ್ಟಾರ್ಥ ಪ್ರಾಪ್ತಿಯಾಗ್ತದೆ ಒಂದಲ್ಲ, ಅದು ನಮಗೆ ಸುಖವನ್ನ ಮೋಕ್ಷವನ್ನ ತಂದುಕೊಡುತ್ತೆ. ಬ್ರಹ್ಮದೇವರು ಶ್ರೀನಿವಾಸ ಕಲ್ಯಾಣ ಚರಿತ್ರೆಯನ್ನು ಶ್ರವಣ ಮಾಡೇ ಬ್ರಹ್ಮಪಟ್ಟ ಹೊಂದಿತ್ತು. ರುದ್ರದೇವರು ಇದನ್ನು ಶ್ರವಣ ಮಾಡೇ ರುದ್ರಪಟ್ಟವನ್ನ ಹೊಂದಿದ್ದು. ಇಂದ್ರದೇವರು ತಮ್ಮ ಪಟ್ಟವನ್ನು ಹೊಂದಬೇಕಾದ್ರೆ ಎಲ್ಲ ಶ್ರವಣವನ್ನು ಮಾಡಿದ್ದಾರೆ. ಹಿಂದೆ ಅನೇಕ ಜನರು ಇದನ್ನು ಶ್ರವಣ ಮಾಡಿ ಅವರವರ ಇಷ್ಟಾರ್ಥಗಳನ್ನು ಹೊಂದಿದ್ದಾರೆ. ಆದ್ದರಿಂದ ನೀನು ಇದನ್ನು ಶ್ರವಣ ಮಾಡು ಅವ ಹೇಳುವಾಗ ಪ್ರಾರಂಭ ಮಾಡ್ತಾರೆ. ಮಾಡುವಾಗ ಮಂಗಳಾಚರಣೆ ಮಾಡ್ತಾರೆ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಠಾನಿ ಸಾಧಯಿಷ್ಟಾನಿ ಮಾಧವ ಮಾಡಿದರು. ಬ್ರಹ್ಮರುದ್ರಾದಿಗಳಿಂದ ವಂದಿತನಾಗಿರ್ತಕ್ಕಂಥ ಪರಮಾತ್ಮನೇ, ನಮ್ಮ ಎಲ್ಲ ಅನಿಷ್ಟವನ್ನ ನಿವಾರಣೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿ ಕೊಡು ಸ್ವಾಮಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಹೇಳ್ತಾ ಪ್ರಾರಂಭ ಮಾಡಿದರು. ನೋಡು, ಈ ವರಹ ಪರ್ವತ ಇದೆಯಲ್ಲ, ಇದಕ್ಕೆ ನಾರಾಯಣ ಪರ್ವತರು ಅಂತ ಕರೀತಾರೆ. ಅಂದರೆ ಈಗಿನ ತಿರುಪತಿ ಬೆಟ್ಟ, ಇದಕ್ಕೆ ವರಹ ಪರ್ವತರು ಅಂತ ಕರೀತಾರೆ. ಇದಕ್ಕೆ 4 ಯುಗದಲ್ಲಿ 4 ಬೇರೆ ಬೇರೆ ಹೆಸರು ಬಂತು. ಒಂದು ಕೃತಯುಗದಲ್ಲಿ ಇದಕ್ಕೆ ವೃಷಭಾಚಲ ಅಂತ ಹೆಸರು ಬಂತು. ತ್ರೇತಾಯುಗದಲ್ಲಿ ಇದಕ್ಕೆ ಏನಂತ ಬಂತು, ಅಂಜಲಾಚಲ ಅಂತ ಹೆಸರು ಬಂತು. ದ್ವಾಪರದಲ್ಲಿ ಇದಕ್ಕೆ ಶೇಷಾಚಲ ಅಂತ ಹೆಸರು ಬಂತು. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು ಬಂತು ಅಂತ ಇಷ್ಟು ಕಥೆ ಹೇಳಿ. ಇಷ್ಟು ಹೇಳಿದ ತಕ್ಷಣ ಜನಕ ಮಹಾರಾಜ ಪ್ರಶ್ನೆ ಮಾಡ್ತಾನೆ, ಆ 4 ಬೇರೆ ಬೇರೆ ಹೆಸರುಗಳು 4 ಯುಗದಲ್ಲಿ ಯಾಕೆ ಬಂತು ಅದನ್ನು ಹೇಳ್ತೀನಿ ಅಂತ. ಈ ಕೆಲವರು ಕೇಳ್ತಿರ್ತಾರೆ, ಏನು ಹೇಳಿದ್ರು ಸುಮ್ಮನೆ ಕೇಳ್ತಾರೆ, ಏನು ಮಾತಾಡೋದು. ರಾಮನ ಹೆಂಡತಿ ರುಕ್ಮಿಣಿ ರಾಮನ ಜೊತೆಗೆ ಹೋದರು ಅಂದ್ರೆ ಅವ್ರು ಏನೋ ಕೇಳ್ತಾರೆ, ಸುಮ್ಮನೆ ಕೇಳ್ಬೇಕು ಅಂತ ಕೇಳ್ತಿದ್ದಾರೆ. ಅವ್ರಿಗೇನು ಪ್ರಶ್ನೆ ಮಾಡೋ, ಹಿಂಗ್ಯಾಕಂತ ಪ್ರಶ್ನೆ ಮಾಡಿದ್ರೆ ಅವ್ರು ಕೇಳ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಸರಿಯಾಗಿ ಗಮನ ಕೊಟ್ಟು ಕೇಳ್ತಾ ಇದ್ದಾರೆ. ಗಮನ ಕೊಟ್ಟು ಕೇಳೋರಿದ್ರೆ ಹೇಳೋರಿಗೆ ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ. ಅವರು ರಾಮನ ಹೆಂಡತಿ ರುಕ್ಮಿಣಿ, ರಾಮನ ಮಾವ ದಶರಥ ಅಂತ ಹೇಳಿದ್ರು. ಅವ್ರು ಹೌದಾ ಇರ್ಬೋದು ಬಿಡ. ಕೆಲವರಿಗೆ ಏನೋ ಇಂಟ್ರೆಸ್ಟ್ ಸುಮ್ಮನೆ ಕೂತಿರ್ತಾವ, ಕೇಳ್ತಾವ ಹಿಂಗ ತಲೆ. ಹಂಗಲ್ಲ, ತಕ್ಷಣ ಕೇಳ್ತಾ ಇದ್ದಾನೆ ಮಹಾನುಭಾವ. ಯಾಕೆ ಬೇರೆ ಬೇರೆ ಹೆಸರು ಬಂತು ಅಂತ ಕೇಳ್ದ. ಅದಕ್ಕೆ ಕೇಳ್ತಾರೆ, ವೃಷಭಾಚಲ ಅಂತ ಯಾಕೆ ಹೆಸರು ಬಂತು ಕೃತಿಕದಲ್ಲಿಂದ. ಹಿಂದೆ ಇದೇ ಪರ್ವತದಲ್ಲಿ ವೃಷಭ ಅಂತ ಒಬ್ಬ ದೈತ್ಯ ವಾಸವಾಗಿದ್ದ. ಅವ ಎಲ್ಲ ಸಜ್ಜನರಿಗೆ ತೊಂದರೆ ಕೊಡ್ತಾ ಇದ್ದ, ಧರ್ಮ ಮಾಡೋರಿಗೆ ವಿಘ್ನ ಮಾಡ್ತಾ ಇದ್ದ. ಎಲ್ಲ ಜ್ಞಾನಿಗಳು ಎಲ್ಲ ಮತ್ತು ಕೆಲವು ದೇವತೆಗಳು ಪರಮಾತ್ಮ ಹತ್ರ ಹೋದರು, ಸ್ವಾಮಿ ಅವ ಎಲ್ಲ ಹಿಂಸೆ ಕೊಡ್ತಾ ಇದ್ದಾನೆ, ಏನಾದರೂ ಮಾಡಿ ನಮಗೆ ಅನುಗ್ರಹ ಮಾಡುವಂತ. ಆವಾಗ ಆ ದೈತ್ಯ ಇನ್ನೊಂದು ಕೆಲಸ ಮಾಡ್ತಿದ್ರಿ. ಅವನ ಹತ್ರ ದೊಡ್ಡ ನರಸಿಂಹ ಶಾಲಿಗ್ರಾಮ ಇತ್ತು. ಅದನ್ನು ದಿನನಿತ್ಯ ಪೂಜೆ ಮಾಡಬೇಕು. ಪೂಜೆ ಮಾಡಿ ತನ್ನ ತಲೆಯನ್ನೇ ಶಿರಸ್ಸು ಪುಷ್ಪ ಅಂತ ತಲೆ ಕಡಿದು ಆ ಶಾಲಿಗ್ರಾಮಲ್ಲಿ ಏರಿಸ್ಬೇಕು. ತಲೆ ಏರಿಸಿದ ತಕ್ಷಣ ಇವನಿಗೆ ಇನ್ನೊಂದು ತಲೆ ಹುಟ್ಕೊಂಡ್ಬಿಡ್ತಿತ್ತು. ಹಿಂಗೆ ಪೂಜೆ ಮಾಡಿದವ. ಎಷ್ಟು ವರ್ಷ ಮಾಡ್ದ ಅಂದರೆ 5000 ವರ್ಷಗಳವರೆಗೆ ಹಿಂಗೆ ಪೂಜೆ ಮಾಡಿ ತಪಸ್ಸು ಮಾಡಿ. ಇವರೆಲ್ಲ ಹೋದ್ರು ದೇವರ ಹತ್ರ. ದಾನವಾಂತ ಕಾನಿನೆ ಗತಿ ಎಂದು ಸಾನುರಾಗದಿ ಧ್ಯಾನ ಮಾಡ್ಪೆನೋ, ಮಾನಪ ಮಾನವು ನಿನ್ನ ಅಧೀನ ವೆಂಕಟರೆಯ ಭಾನುಕೋಟಿ ತೇಜ ನಿನ್ನ ಆರಾಧನೆ ಮಾಡಿಸು ಹರಿಯೇ. ನಿನ್ನೊರೆತು ಪೊರೆವರ ನಾನರಿಯೇ ಹರಿಯೇ ಹರಿಯೇ. ಪಂಕಜಾಕ್ಷ ಮುಕುಂದ ಮುರಹರಿ ಕುಂಕರ ಅಮರ ವಂದೇ ಶ್ರೀಹರಿ. ಸಂಕಟಗಳನ್ನು ಕಳೆದು ಬಿಂಕದಿಂಬರಿ ಬಾಲಿಸುವ
ವೆಂಕಟ ವಿಠಲ ನಿನ್ನಾರಾಧನೆ ಮಾಡಿಸೋ ಹರಿಯ ನಿನ್ನೊರೆತು ಪೊರೆವರ ನಾನರಿ ಹರಿಯ. ದೇವರಂದ ನೀವು ಕಾಯಿರಿ ಬರ್ತೀನಿ, ಅವನಿಗೆ ನಿಗ್ರಹ ಮಾಡ್ತೀನಿ ಅಂತಿಷ್ಟು ಭಗವಂತ ಹೇಳಿದ. ನೀವೆಲ್ಲರೂ ಮನಸ್ಸಿನಲ್ಲೇ ನಾನು ಧ್ಯಾನ ಮಾಡಿ ಅಂತ ಹೇಳಿ ಎಲ್ಲರೂ ಬಂದಿದ್ದಾರೆ. ಈ ದೈತ್ಯ ದಿನನಿತ್ಯ ಪೂಜೆ ಮಾಡುವ ಹಾಗೆ ಒಂದಿನ ಪೂಜೆ ಮಾಡಿದ ಶಾಲಿಗ್ರಾಮ. ಪೂಜೆ ಎಲ್ಲ ಆದಮೇಲೆ ಆ ಶಿರಸ್ಸನ್ನು ಕತ್ತರಿಸಬೇಕೀಗ, ತಲೆಗೆ ಸಮರ್ಪಣೆ ಮಾಡೋಕೆ ಹೂವಿನಂತೆ ಮಾಡ್ತಿದ್ದ. ಖಡ್ಗ ಹಿಂಗೆ ತೊಗೊಂಡು ಹಿಂಗೆ ಹಾಕೋಬೇಕು ಅಂದ. ಸ್ವಾಮಿ ಶಾಲಿಗ್ರಾಮದಿಂದಲೇ ಉದ್ಭವನಾಗಿ ಅವನ ಕೈ ಹಿಡಿತಾನೆ. ನಿಂದ್ರು, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಬೇಕಾದ ವರ ಕೇಳು. ಅವ ಕೈ ಜೋಡಿಸಿದ, ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ ನೀನು ಬಲವಂತ, ಸಾಹಸವಂತ, ಧೈರ್ಯವಂತ, ಶೂರವಂತ ಅಂತ ಕೇಳಿನ್ನ. ನಾನು ಸುಮ್ಮನೆ ಪುರಾಣ ಕೇಳಿ ತಲೆ ಹಾಕ್ತಕ್ಕಂಥ ವ್ಯಕ್ತಿ ಅಲ್ಲ ನಾನು, ಗೊತ್ತಾಯ್ತಾ? ನೀನು ಅದೆಲ್ಲ ಹೌದು ಅಂತ ನಾನು ಒಪ್ಪಬೇಕಾದ್ರೆ ನಿನ್ನ ಜೊತೆ ನಂಗೆ ಯುದ್ಧ ಭಿಕ್ಷೆ ಕೊಡು, ನಿನ್ನ ಜೊತೆ ಫೈಟಿಂಗ್ ಮಾಡ್ತೀನಿ. ಸಪೋಸ್ ನೀ ಗೆದ್ರೆ ಇದೆಲ್ಲ ಒಪ್ಕೊಂತೀನಿ, ಇಲ್ಲ ಅಂದರೆ ಇದು ಸುಳ್ಳು. ನಾ ಗೆದ್ರೆ ಪರಮಾತ್ಮ ಹೊಂದ. ಯಾಕೆ? ಅವ ಕಾಮದ, ದೇವರಿಗೆ ಹೆಸರಿದೆ ಎಂತ ದೊಡ್ಡವನಿಗೆ ದೇವರು. ಯಾಕೆ ಅಂದರೆ ಕಾಮದ ಅಂದ್ರೆ ಏನು? ಬೇಡಿದ್ದನ್ನು ಕೊಡುವವನು ಅಂತ ಅರ್ಥ. ಯಾರು ಏನು ಕೇಳಿದ್ರು ಕೊಡ್ತಾನೆ. ದೈತ್ಯರು ಕೇಳಿದ್ರು ಕೊಟ್ಟಾನೆ, ಭಕ್ತರು ಕೇಳಿದ್ರು ಕೊಟ್ಟಾನೆ ದೇವರು. ಆಯ್ತು ಅಂದ ದೇವರು, ಯುದ್ಧ ಮಾಡು ಅಂತ. ಯುದ್ಧ ಪ್ರಾರಂಭ ಆತ್ರಿ. ಆ ವೃಷಭನಾಮಕ ದೈತ್ಯನಿಗೂ ಭಗವಂತನಿಗೂ 15 ದಿನಗಳವರೆಗೆ ಯುದ್ಧ ಆಡ್ದ ದೇವರವನ ಜೊತೆ. ಬ್ರಹ್ಮಾದಿ ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತು ಹೇಳ್ತಾರೆ, ಸ್ವಾಮಿ ಬೇಗನೆ ಮುಗಿಸಿಬಿಡಪ್ಪ ಅವನ್ನ, ಏನು ವಿಚಿತ್ರವಾದ ಯುದ್ಧ ಮಾಡ್ತಾ ಇದ್ದೀನಿ ನೀನು, ಸರ್ವಶಕ್ತ ಅನ್ವಾ ಅಂತ. 15ನೇ ದಿವಸ ಪರಮಾತ್ಮ ಗರುಡನ ಮೇಲೆ ಕೂತ್ಕೊಂಡ. 1000 ತೋಳುಗಳನ್ನು ತಾನು ಧಾರಣೆ ಮಾಡಿದ. 1000 ತೋಳುಗಳಲ್ಲಿ 1000 ಆಯುಧ ಇಟ್ಕೊಂಡ ಪರಮಾತ್ಮ. ಅವನು ಮಾಯಾಬಲದಿಂದ ಒಂದು ಗರುಡನ ಸೃಷ್ಟಿ ಮಾಡ್ದ ದೈತ್ಯ. ಅವನು ಕೂತ್ಕೊಂಡ. 1000 ತೋಳುಗಳು, ಅವನು ಆಯುಧ ಹಿಡ್ಕೊಂಡ. ಯಾವಾಗ ಭಗವಂತ ಚಕ್ರ ತೆಗೆದ ಅವನನ್ನು ಸಂಹಾರ ಮಾಡಬೇಕು ಅಂತ, ಅವಾಗ ಹೇಳ್ತಾನೆ ಅವನು ದೈತ್ಯ ಅಂದ, ಸ್ವಾಮಿ ನಿನ್ನ ಚಕ್ರದ ಚರಿತ್ರೆಯನ್ನು ಕೇಳಿದ್ದೇನೆ. ನಿನ್ನ ಚಕ್ರದಿಂದ ಯಾರು ಸಾಯ್ತಾರೋ ಅವರು ನಿನ್ನ ಪುರ ಸೇರ್ತಾರೆ, ವೈಕುಂಠವನ್ನು ಸೇರ್ತಾರೆ ಅಂತ ಕೇಳಿದ್ದೇನೆ. ಸಾಯ್ಲಿಕ್ಕೆ ಹೆದರೋದಿಲ್ಲ, ಅವಶ್ಯವಾಗಿ ಸಾಯ್ತೇನೆ. ಅದ್ರ ಒಂದು ಕೆಲಸ ಮಾಡು, ಅನುಗ್ರಹ ಏನು? ನಾನು ಸತ್ತ ಮೇಲೆ ಈ ಪರ್ವತ ಈ ಯುಗ ಮುಗಿಯವರೆಗೆ ನನ್ನ ಹೆಸರಿನ ಕರೀಲಪಡಬೇಕು ಅಂತ ಹೇಳಿ ಭಗವಂತ ತಥಾಸ್ತು ಅಂತ ಚಕ್ರವನ್ನು ಬಿಟ್ಟು ಅವನ ತಲೆಯನ್ನು ತೆಗೆದ. ಅದಕ್ಕೆ ಇದಕ್ಕೇನು ಹೆಸರು ಬಂತು? ವೃಷಭಾಚಲ. ವೃಷಭ ಅನ್ನುವ ದೈತ್ಯ ಈ ಅಚಲ ಅಂದರೆ ಬೆಟ್ಟದಲ್ಲಿ ತಪಸ್ಸು ಮಾಡಿ ದೇವರನ್ನ ಪ್ರತ್ಯಕ್ಷೀಕರಿಸಿಕೊಂಡು ವರವನ್ನು ಪಡೆದ, ಮರಣ ಹೊಂದಿದ ಅಂತ. ಇಲ್ಲಿ 2 ಮತ್ತೆ ಪ್ರಮೇಯಗಳಿರ್ತವೆ. ಕಥೆ ಬೇರೆ, ಪ್ರಮೇಯಗಳು ಬೇರೆ. ಸುಮ್ಮನೆ ಕಥೆ ಕೇಳಿದರೆ ನಮ್ಮ ಸಿದ್ಧಾಂತಕ್ಕೆ ತೊಂದರೆ ಬರುತ್ತೆ. ಪ್ರಮೇಯ ತಿಳಿಬೇಕು. ಏನು ಪ್ರಮೇಯ ಇದೆ? ಅಲ್ಲ, ದೇವರು ತನ್ನನ್ನು ನಿಂದೆ ಮಾಡ್ತಕ್ಕವರಿಗೂ ಅನುಗ್ರಹ ಮಾಡ್ತಾನೆ ಅಂತಾದರೆ ಸ್ತೋತ್ರ ಯಾಕೆ ಮಾಡಬೇಕು? ನಾವು ಬೈಬೋದಲ್ಲ, ಹಂಗಲ್ಲ. ಈ ವೃಷಭ ನಾಮಕ ದೈತ್ಯನಲ್ಲಿ ಜೀವದ್ವಯರ ವ್ಯಾಪಾರ ಇದೆ. ಜೀವದ್ವಯಾವೇಶ ಅಂತ ಕರೆದ. 2 ಜೀವ ಇತ್ತು. ಒಂದು ವೃಷ ಅಂತಕ್ಕಂಥ ದೇವತ, ವೃಷಭ ಅಂತಕ್ಕಂಥ ದೈತ್ಯ. 2 ಜೀವ ಒಂದೇ ದೇಹದಲ್ಲಿತ್ತು. ವೃಷ ಅನ್ನುವ ಆ ದೇವತೆ ಗುಣದಿಂದ ಇವನು ಶಾಲಿಗ್ರಾಮ ಪೂಜೆ ಮಾಡಿದ, ದೇವರು ಬಂದಾಗ ಪ್ರಾರ್ಥನೆ ಮಾಡಿದ, ಮತ್ತು ಸಾಯುವಾಗ ನಿನ್ನಿಂದ ಇದೆಲ್ಲ ಆ ವೃಷನ ಒಂದು ಪ್ರಭಾವ. ಆದರೆ ಪ್ರತಿನಿತ್ಯ ಅನೇಕ ಜ್ಞಾನಿಗಳಿಗೆ ತೊಂದರೆ ಕೊಡೋದು, ತಲೆಯನ್ನ ಪುಷ್ಪ ಅಂತ ಸಮರ್ಪಣೆ ಮಾಡುವುದೆಲ್ಲ ರಾಜಸ ಪೂಜೆಗಳು, ರಾಜಸ ತಾಮಸ ಪೂಜೆ ಅಂತ ಕರೆದು ಇದೆಲ್ಲ ವೃಷಭ ಅಂತ ದೈತ್ಯ ಮಾಡಿದ. ಒಂದು ದೇವರೇನು ಮಾಡಿದ, ಅವನು ತಲೆಯುವಾಗ ವೃಷಭನನ್ನ ಅಂದ್ರೆ ತಮಿಳಿಸಿ ಕಳಿಸಿದ. ವೃಷ ಅನ್ನುವ ದೇವತೆಗೆ ಭಗವಂತ ಉದ್ಧಾರ ಮಾಡಿದ. ಅದಕ್ಕೆ ಇದಕ್ಕೆ ಹೆಸರೇನು ಬಂತು? ವೃಷಭಾಚಲ ಅಂತ ಹೆಸರು ಬಂತು. ಭಾಳ ಚೆನ್ನಾಗಿದೆ ಸ್ವಾಮಿ. ತ್ರೇತಾಗಿದ್ರೆ ಅಂಜನಾಚಲ ಅಂತ ಯಾಕೆ ಬಂತು ಹೇಳ್ರಿ ಅಂತ ಕೇಳಿ. ಸರಿ, 2 ಈಗ 18 ಪುರಾಣಗಳ ಪೈಕಿ 12 ಪುರಾಣದಲ್ಲಿ ಶ್ರೀನಿವಾಸ ಕಲ್ಯಾಣ ಉಲ್ಲೇಖ ಆಗಿದೆ. ಅಲ್ಲೆಲ್ಲೆಲ್ಲಿ ಟಾಪ್ ಟು ಬಾಟಮ್ ಅದು ಆಗಿದ್ದು ಎಲ್ಲಿ ಅಂದರೆ ಭವಿಷ್ಯೋತ್ತರ ಪುರಾಣದಲ್ಲಿ 2 ಕಥೆಯನ್ನು ಹೇಳ್ತಾರೆ. ಇದಕ್ಕೆ ಏನು, ನಾವು ಶ್ರೀನಿವಾಸ ಕಲ್ಯಾಣ ಭವಿಷ್ಯೋತ್ತರ ಪುರಾಣ ಇಟ್ಕೊಂಡಾಗ ಕೇಸರಿ ಅನ್ನೋಕತಕ್ಕಂಥ ಕಪಿ ಹೆಂಡತಿ ಅಂಜನಾದೇವಿ ಮಕ್ಕಳಿಲ್ಲದೆ ಮತಂಗ ಋಷಿಗಳ ಹತ್ರ ಹೋಗಿ ಮಂತ್ರವನ್ನು ಉಪದೇಶ ತಗೊಂಡು ಆ ಮಂತ್ರವನ್ನು ಈ ಆಕಾಶಗಂಗೆಗೆ ಬಂದು 12 ವರ್ಷ ತಪಸ್ಸು ಮಾಡಿದ್ಲು, ಕಠಿಣ ತಪಸ್ಸನ್ನು ಮಾಡಿದ್ಲು.
ಅದಕ್ಕೆ ವಾಯುದೇವರು ಪ್ರತಿನಿತ್ಯ ಅವರಿಗೊಂದು ಫಲ ಕೊಡ್ತಾ ಇದ್ರು, ಉಡಿಯಲ್ಲಿ ಹಾಕ್ತಿದ್ರು. ಆ ಫಲವನ್ನೇ ತಿಂದು ತಪಸ್ಸನ್ನ ಮಾಡಿದ್ದಾಳೆ ಮಹಾನುಭಾವಳು. ಅದಕ್ಕೆ ಆಂಜನೇಯ ಜನಿಸಿದ. ಒಂದು ದಿವಸ ವಾಯುದೇವರು ತಮ್ಮ ಒಂದು ಅಂಶವನ್ನ ಇಟ್ಟು ಫಲದಲ್ಲಿ ಅವಳು ಉಡಿಯಲ್ಲಿ ಹಾಕಿದ್ರು. ದಿನನಿತ್ಯ ಸಿಗುವ ಫಲ ಅಂತ ತಿಂದಿದ್ದಾಳೆ. ಗರ್ಭಿಣಿಯಾಗಿದ್ದಾಳೆ. 10 ತಿಂಗಳಾದ ಮೇಲೆ ಒಂದು ಗಂಡು ಮಗುವನ್ನ ಪಡೆದಿದ್ದಾಳೆ. ಅವನಿಗೆ ಹನುಮಂತ ಅಂತ ಜ್ಞಾನಿಗಳು ಹೆಸರಿಟ್ಟರು. ಹನುಮಂತ, ಅದು ಹನುಮಂತ ಅನ್ನಬಾರ್ದು, ಏನನ್ಬೇಕು, ಗ್ರಾಮೆಟಿಕಲ್ ಮಿಸ್ಟೇಕ್. ಹನುಮಂತ ಅಂದರೆ ಹನುಮಂತ. ಯಾಕೆ ಹನು ಅಂದರೆ ಜ್ಞಾನ. ಹನು ಜ್ಞಾನ ವಾಚಿ ಅಂತ ವೇದ ಹೇಳುತ್ತೆ. ಹನು ಅಂದರೆ ಏನರ್ಥ? ಎರಡರ್ಥ. ಹನು ಅಂದರೆ ಚಿನ್, ಗದ್ದ, ಮುಂದೆ ಗದ್ದ ಉಳ್ಳವನು ಅಂತ ಒಂದರ್ಥ. ದೊಡ್ಡ ಅರ್ಥ ಏನು ಅಂದರೆ ಜ್ಞಾನ. ಜ್ಞಾನದ ಸ್ವರೂಪವೇ ವಾಯುದೇವರು. ಅದಕ್ಕೆ ಹನುಮಂತ ಅಂತ ಜ್ಞಾನಿಗಳು ಅಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ಕಥೆ ಏನು ಅಂದರೆ, ಆ ಹಿಮವತ್ ಪರ್ವತದಲ್ಲಿ ಅನೇಕ ಜನ ಅಲ್ಲಿ ಭಾಗೀರಥಿ ಸ್ನಾನಕ್ಕೆ ಹೋಗ್ತಿದ್ರು, ಅಲಕನಂದ ಸ್ನಾನಕ್ಕೆ ಹೋಗ್ತಿದ್ರು. ಅಲ್ಲಿ ಒಂದು ಆನೆ ಇತ್ತು, ಶಂಖ ಶಬಲ ಅಂತ ಆನೆ ಹೆಸರು. ಅದು ಅಲ್ಲಿ ಹೋಗೋ ಜ್ಞಾನಿಗಳಿಗೆ ತೊಂದರೆ ಕೊಡ್ತಾ ಇತ್ತು. ಒಂದಿನ ಒಬ್ಬರು ಬೆಳಗಿನ ಜಾವ ಜ್ಞಾನಿಗಳು ಸ್ನಾನಕ್ಕೆ ಹೊರಟಿದ್ದಾರೆ. ದೇವರ ಪ್ರಾರ್ಥನೆ ಮಾಡ್ತಾ, ಉತ್ತಿಷ್ಟ ಉತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು, ಭಗವಂತನ ಸ್ಮರಣೆ ಮಾಡ್ತಾ ಹೊರಟಿದ್ದಾರೆ. ಆನೆ ಬೆನ್ನ ಹತ್ಬಿಡ್ತವ್ರಿಗೆ. ಆ ಶಂಖ ಶಬಲ ಅನ್ನೋ ಆನೆ ನೋಡಿದ್ರು, ಓಡ್ತಾ ಇದ್ದಾರೆ ಮುಂದೆ, ಆನೆ ಬರ್ತಾ ಇದೆ ಹಿಂದೆ. ಕೊನೆಗೆ ಓಡಿ ಓಡಿ ಸುಸ್ತಾಗಿ ಬಿಡ್ತವ್ರಿಗೆ. ಅವರಂತಾರೆ, ಇನ್ನು ಮುಂದೆ ನಂಗೆ ಓಡ್ಲಿಕ್ಕೆ ಆಗಲ್ಲ, ಮುಗಿತು ಶಕ್ತಿ. ಆನೆ ಬರುವ ಕಡೆಗೆ ಮುಖ ಮಾಡಿ, ಏನಾದರೂ ಮಾಡು ಸ್ವಾಮಿ, ನಿನಗೆ ಬಿಟ್ಟಿದ್ದು ಅಂತ ದೇವರಿಗೆ ಕೈ ಜೋಡಿಸಿ, ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಕಾಲಿಗೆ ಬಿದ್ದೆನೋ ಪರಮ ಕೃಪಾಳೋ, ತೇಲಿಸೋ ಇಲ್ಲ ಮುಳುಗಿಸೋ. ಏನು ಮಾಡ್ತಿ ಮಾಡು ಪ್ರಭು, ನಿನಗೆ ಬಿಟ್ಟಿದ್ದು ಅಂತ ಕಣ್ಣು ಮುಚ್ಚಿ ನಿಂತಿದ್ದಾರೆ. ಧ್ಯಾನವನ್ನೇ ಮಾಡ್ತಾ ಆ ಹಿಮತ್ ಪರ್ವತದ ಒಂದು ತುದಿ ಮೇಲೆ ಒಬ್ಬ ಕಪಿ ಕೂತಿದ್ದ. ಅವನು ನೋಡಿದ, ಓಹೋ, ಈ ಆನೆ ಜ್ಞಾನಿಗಳಿಗೆ ತೊಂದರೆ ಕೊಡ್ತದಂತ ಮೇಲಿಂದ ಜಿಗದ, ಅದರ ತಲೆ ಜೋರಾಗಿ ಗುದ್ದಿದ. ಅದು ಸತ್ತು ಕೆಳಗೆ ಬಿತ್ತು ಆನೆ. ಆನೆ ಪಕ್ಕ ನಿಂತ ಕಪಿ. ಜ್ಞಾನಿಗಳು ಅಂತಾರೆ, ಇಷ್ಟೊತ್ತಿಗೆ ಆನೆ ಬಂದು ತುಳಿಬೇಕಾಗಿತ್ತು, ಯಾಕೆ ತುಳಿದಿಲ್ಲ ಅಂತ ಕಂಡುಬಿಟ್ರು. ಆನೆ ಸತ್ಬಿದ್ದಿದೆ, ಪಕ್ಕದಲ್ಲಿ ಕಪಿ ನಿಂತಿತ್ತು. ನೋಡಿದ್ದು ಗೊತ್ತಾಯ್ತು ಇವ್ರಿಗೆ, ಓಹೋ, ಈ ಕಪಿ ನನಗೆ ಉಪಕಾರವನ್ನ ಮಾಡಿದ್ದಾನೆ, ಆನೆಯಿಂದ ಪ್ರಾಣ ರಕ್ಷಣೆ ಮಾಡಿದ್ದಾನವಾ, ಉಪಕಾರ ಮಾಡಿದ್ದಾನೆ. ಆದ್ದರಿಂದ ನಾನೇನು ಮಾಡಬೇಕೀಗ, ಪ್ರತ್ಯುಪಕಾರವನ್ನೇ ಏನಾದರೂ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ. ಅಲ್ಲಪ್ಪ, ನೀ ಯಾರು? ಸ್ವಾಮಿ, ನನ್ನ ಕೇಸರಿ ಅಂತಕ್ಕಂಥ ಕಪಿ. ಉಪಕಾರ ಮಾಡಿದ್ದಿ, ಪ್ರಾಣ ಉಳಿಸಿದ್ದಲ್ಲ, ಅದಕ್ಕಿಂತ ನೋಡ್ಬೇಕಾ, ನಿಂಗೆ ಏನು ಬೇಕಲ್ಲ, ನಾನು ಮಾಡ್ತೀನಿ. ಅವ ಅಂದ. ಕಪಿ ಹೇಳ್ತಾನೆ, ನನಗೆ ಏನು ಮಾಡಬೇಡ್ರಿ, ನಿಮಗೆ ಪ್ರತ್ಯುಪಕಾರ ಮಾಡಬೇಕು ಅಂತಿದ್ರೆ, ಲಗ್ನ ಆದಾಗಿಂದ ನಮ್ಮ ಹೆಂಡತಿ ಇಲ್ಲಿ ತನಕ ನಕ್ಕಿಲ್ಲ, ಒಂದು ಬಾರಿ ನಗಿಸ್ಬಿಡಿ ಸಾಕು. ನಮ್ಮ ಹೆಂಡತಿ ಬೆಳಗಿನ ಸಾಯಂಕಾಲ ತನಕ ನಕ್ಕಿಲ್ಲ ಅಂದ್ರೆ ನಾವು ಎಂಥ ಪ್ರಾಬ್ಲಮ್ CD ಸ್ಟಾರ್ಟ್ ಆಗಿಬಿಟ್ಟಿತ್ತು. ಯಾಕೋ ನಕ್ಕಿಲ್ಲ, ಮನೆಯವ್ರು ನಕ್ಕಿಲ್ಲ, ಸೀರಿಯಸ್ ಇಲ್ಲ, ಯಾಕೋ ಅಂತ ಹೋದ್ರೆ ಮನೆಗೆ ಕೇಳ್ತಾನೆ, ಏನು ಬೇಕೇ, ರೇಷ್ಮೆ ಸೀರೆ ಬೇಕಾ, ನಿಮ್ಮ ಅಪ್ಪನ ಮನೆಗೆ ಹೋಗ್ಬೇಕಾ, ಕೇಳ್ತಾಳ್ರಿ ಹಾಳಾದವು. ನಮ್ಮ ಒಂದಿನ ಮಾತಾಡಿಲ್ಲಂದ್ರೆ ಈ ಪೂಜೆ. ಕೊನೆಗೆ ನಾನು ಮೌನ ಬಿಟ್ಟ. ಮೊದಲು ಬಗಳು ಟೆನ್ಷನ್ ಲಗ್ನ ಆದಾಗಿಂದ ನಕ್ಕಿಲ್ಲ, ಏನು ಪೂಜಿತೀರಿ ಪಾಪ, ನಗಸ್ತೀರ. ಅದಕ್ಕೆ ನಡಿಯಲ್ಲಿ ಮನೆ ಕರ್ಕೊಂಬಂದ. ಅಂಜನಾ ಅಂತ ಕರೆದ. ನೀರು ತಂದು ಮಾನವರು ಜ್ಞಾನಿಗಳ ಪಾದ ಪ್ರಕ್ಷಾಳ ಮಾಡಿದರು, ತಲೆ ಮೇಲೆ ಒಳಗೆ ಕರೆದು ಕೂಡಿಸಿದ್ದಾರೆ. ಆಶ್ರಮದಲ್ಲಿ ಕೂತಿದ್ದಾರೆ. ಅವಾಗ ಕೇಳ್ತಾರೆ ಜ್ಞಾನಿಗಳು, ಏನಮ್ಮ, ನಿಮ್ಮ ಯಜಮಾನ ನಂಗೆ ಉಪಕಾರ ಮಾಡಿದ್ದಾನೆ, ಪ್ರಾಣ ಉಳಿಸಿದ್ದ, ಪ್ರತ್ಯುಪಕಾರ ಮಾಡಬೇಕು. ನನಗೇನು ಮದುವೆ ಆದಾಗ ನಕ್ಕಿಲ್ಲ ಅಂತಾರ, ನೀ ನಗಬೇಕಾದ್ರೆ ನಾನೇನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅಂಥ ವಿಷಯಕ್ಕೆಲ್ಲ ತಾವು ಕೈ ಹಾಕಬೇಡ್ರಿ, ಯಾಕಂದ್ರೆ ನಮ್ಮ ಮನೆಗೆ ಒಂದು ವರ್ಷ ಇರಿ, ನಿಮ್ಮ ಸೇವೆ ಮಾಡ್ಕೊಂಡಿರ್ತಾರೆ. ನಿಮ್ಮ ಸೇವೆ ಉಪಚಾರ ಮಾಡ್ತೇನೆ, ಸೇವೆ ಮಾಡ್ತೇನೆ, ಸುಮ್ಮನೆ ಆ ವಿಷಯಕ್ಕೆ ಕೈ ಹಾಕ್ಬಾರ್ದು, ಅದು ಭಾಳ ಸ್ವಲ್ಪ ಕಷ್ಟ ಅಲ್ಲ. ಹೇಳಮ್ಮ ಏನಿದೆ, ಆಮೇಲೆ ಇಲ್ಲ ಅನ್ಬಾರ್ದು. ಮೊದಲು ಹೇಳ್ರಿ ಹೇಳಿದ ಮೇಲೆ ಇಲ್ಲ ಅಂದ್ಬಿಟ್ರಿ ಅಂತ. ಅದು ಕಷ್ಟ ಅಲ್ಲ. ಕೆಲವು ಹೇಳ್ತಾರೆ, ಆಚಾರ್ಯ ನಿಮ್ಗೆ ಏನು ಬೇಕು ಹೇಳ್ರಿ, ನಾವು ಕೊಟ್ಬಿಡ್ತೇವೆ ಅಂದ್ಬಿಡ್ತಾವೆ. ಮೊದಲು ಅವು ಭಕ್ತಿ ಅನ್ನೋದೇನಾದ್ರೆ ಈ BP ಇದ್ದಂಗೆ ವೇರಿಯೇಷನ್ಸ್ ಆಗ್ತಿತ್ತು. ಮೊದಲನೇ ದಿವಸ ಆಚಾರ ನೋಡು ಭಯಂಕರ ಭಕ್ತಿ, 3 ದಿವಸ ಆದ್ರೂ ಅರ್ಧ ಡೌನ್ ಆಗ. ಅಲ್ಲ ನಿಮಗೆಲ್ಲ ಅಲ್ಲ, ಅಲ್ಲಿ ನೀವೇನು ಗಾಬರಿ ಆಗ್ಬೇಡಿ, ನಿಮ್ಮಲ್ಲಿ ಒಂದೇ ಥರ ಇದೆ ಅಲ್ವಾ. ಈ BP ಭಕ್ತಿ ಅನ್ನೋದು BP ಇದೆ ಒಂಥರ.
ವೇರಿಯೇಷನ್ಸ್ ಆಗ್ತಿರ್ತದೆ, ಹಂಗಾಗ್ತದೆ. ಮೊದಲನೇ ದಿವಸ ಆರಾಧನೆ ಹೋದ್ವಿ, ಆರಾಧನೆ ನೋಡ್ರಿ ಮಂಕರು ಹೋಗ್ತಾರೆ. ಮೊದಲನೇ ದಿವಸ ರಾಯರೇ ವೃಂದಾವನ ಬಿಟ್ಟು ಹೊರಗೆ ಬರ್ಬೇಕು ಮಂದಿರ ಹಂಗೆ ಹೋಗ್ತಾರೆ. ಎರಡನೇ ದಿವಸ ಪರವಾಗಿಲ್ಲ, ಎರಡನೇ ದಿವಸ ಮಧ್ಯಾರಾಧನೆ ಸಾಯಂಕಾಲ ನಾವು ಎಷ್ಟೊತ್ತಿಗೆ ನಿಧಾನ ಊಟಕ್ಕೆ ಸಮಯ ಹೋಗಂడి, ಈ ಕೈಕಾಲೆಲ್ಲ ನೋವು ಬಂದ್ಬಿಟ್ಟು ಆಯ್ತು ಬಂತಲ್ಲ ಬಿ ಪಿ ಡೌನ್ ಹಿಂಗೆ ಇದೆಲ್ಲ ಲಕ್ಷಣ. ಅದಕ್ಕೆ ಇವರಂದರು ಹಂಗೇನಿಲ್ಲ ಹೇಳಿ, ದೇವರ ಅನುಗ್ರಹ ಪಡೆದ ಮಹಾನುಭಾವ ಸಾಮಾನ್ಯನ ಹೇಳು ಸ್ವಾಮಿ ನಂಗೊಂದು ಮಗು ಆಗ್ಬೇಕು. ಅದೇನು ಹುಡುಗ ಸ್ವಪ್ನ ಇನ್ನೂ ವಾಕ್ಯ ಸೆಂಟೆನ್ಸ್ ಮುಗಿದಿಲ್ಲ. ನಂಗೊಂದು ಮಗ ಹುಟ್ಟಬೇಕು, ಕಾಮ. ಅವು ಮಹಾಬಲಿಷ್ಠ ಇರಬೇಕು, ಕಾಮ. ರಮಾ ನಾರಾಯಣರಿ ಬಿಟ್ಟು ಬೇರೆಯವರಿಗೆ ತಲೆ ಬಾಗಿರಬಾರ್ದು ಅಂತ ಮಗನ ಕೊಡ್ತೀರಾ ಹೇಳಿ. ಹೆಂಗಾಗ್ಬೇಡ್ರಿ ಇದು. ನಿಮ್ಮ ಮನೆಗೆ ಬಂದ್ಬಿಟ್ಟು ಆಚಾರ ನೀವೇನು ಬಿಟ್ಟು ಈ ಮನೆ ಬರೆದು ಕೊಡ್ತೀರಾ ರಿಜಿಸ್ಟ್ರೇಷನ್ ಯಾಕಂದ್ರೆ ಬಂದಾರ ಇವ್ರು ಆಚಾರ ಹಾಗೆ ಡೌನ್ ಆಗ್ಬಿಟ್ಟು ಇಷ್ಟು ಕೇಳಿದ್ರು ಇಷ್ಟೇ ಮೂರೇ ಮಾತು. ಮಹಾಬಲಿಷ್ಠ ಇರಬೇಕು, ಮಗ ಆಗಬೇಕು, ರಮಾನಾಂಡ್ರೆ ಬಿಟ್ಟು ಬೇರೆಯವರಿಗೆ ತಲೆ ಬಾಗಿರ್ಬಾರ್ದು. ಅಂಥವ್ರು ಯಾರು? ವಾಯುದೇವರೇ. ಅದಿಲ್ಲ, ಅದನ್ನೇ ವ್ಯಾಸರ ಹೇಳ್ತಾರೆ. ಮುದ್ದು ಮುಖವು ನೋಡಿತಿದ್ದಿ ಮಾಡಿದ ಮೈ ಸಿರಿಯ ಈ ನಮ್ಮ ದೊರೆಯ ಬಿದಕ್ಷ ಕುವರನ ಗುದ್ದಿ ಬಿಸಿಟುದಂತ ಕರಿಯ ಭಾರತಿ ದೊರೆಯ ಶುದ್ಧಾನಂದ ಸಮೃದ್ಧ ಶ್ರೀಕೃಷ್ಣಗೆ ಕಿರಿಯ ಮಿಕ್ಕ ಜಗ ಕಿರಿಯ ಮುಖ್ಯ ಪ್ರಾಣ ವಶೇ ಸರ್ವಂ ಸ ವಿಷ್ಣುರ ವಶಗತ್ಸಲ. ಏನು ಹರಿದಾಸರು ಶಾಸ್ತ್ರ ಪ್ರವಚನವನ್ನು ಹೆಂಗೆ ಭಾಷಾಂತರ ಮಾಡ್ಯಾರ ಅಂದ್ರೆ ಪರಮಾನಂದ ಆಗ್ತದೆ. ಶುದ್ಧಾನಂದ ಸಮೃದ್ಧ ಶ್ರೀಕೃಷ್ಣಗೆ ಕಿರಿಯ ಮಿಕ್ಕ ಜಗ ಕಿರಿಯ ಎಂತ ಮಾತಲ್ವ. ಅದಕ್ಕೇನಂತೆ ಅವರು ದೇವರನ್ನು ಕಂಡ ಮಹಾನುಭಾವರು, ಸಾಮಾನ್ಯರೆಲ್ಲ ಬಂದವರು ತಗ ಫಲ ಅಂತ ಕೊಟ್ಟರು. ಅವಾಗ ಜನಿಸಿದ ಹನುಮಂತ ಅಂತ ಹಿಂಗೆ ಬೇರೆ ಬೇರೆ ಪುರಾಣ ಉಲ್ಲೇಖ. ಒಟ್ಟು ಟೋಟಲ್ ಏನು ಅಂದರೆ ಅಂಜನಾದೇವಿ ಉಪದೇಶ ಪಡೆದಿದ್ದು ಮತಂಗ ಋಷಿಗಳಿಂದ ಅಂತ ಭವಿಷ್ಯೋತ್ತರ ಪುರಾಣ. ಅದೇ ವರಹ ಪುರಾಣ ಹೇಳ್ತದೆ ಭಾರದ್ವಾಜರಿಂದ ಇದು ಪಡೆದು. ನಮಗೆ ತೊಂದರೆ ಇಲ್ಲ, ಗಲಾಟೆ ಬೇಡ. ಏನು ಮುಖ್ಯವಾಗಿ ಹನುಮಂತ ದೇವರು ಅವತಾರ ಮಾಡಿದರು ಅಂಜನಾದೇವಿಯಲ್ಲಿ. ಅದಕ್ಕೆ ಆ ಪರ್ವತಕ್ಕೆ ಹೆಸರೇನು ಬಂತು? ಅಂಜನಾಚಲ. ಮುಂದೆ ಶೇಷಾಚಲ ಅಂತ ಯಾಕೆ ಹೆಸರು ಬಂತು? ಗರುಡ ದೇವರು ಶೇಷದೇವರಿಗೂ ಮತ್ತು ವಾಯುದೇವರಿಗೆ ಜಗಳ ಆಗಿ ಶೇಷಾಚಲ ಅಂತ ಬಂತು. ಶೇಷದೇವರ ಗರ್ವ ಪರಿಹಾರವಾದ ಸ್ಥಳ ಅಂತ ಹೇಳಿದರು. ಅದಕ್ಕೆ ಶೇಷಾಚಲ ಬಂತು. ಅಲ್ಲ ಅವರಿಬ್ಬರಿಗೆ ಜಗಳ ಯಾಕಾಯಿತು? ಅವರೆಲ್ಲ ಯಾಕಾಯ್ತು ಜಗಳ? ಈಗ ಸುಮ್ಮನೆ ಕೇಳೋರು ಅವರು ಸಸಿ ಮನೆ ಬಿಟ್ಟು ಹೋದ್ರು ಗೊತ್ತಾಯ್ತು. ಹೌದಂತೆ ಸುಮ್ಮನೆ ಮುಖಂಡು ಯಾಕೆ ಹೋದ್ಲು? ನಿನಗೆ ತಗೊಂಡು ಏನು ಮಾಡಲ್ಲ. ಓ ಅಲ್ಲೂ ಇಷ್ಟು ಆಗುತ್ತೆ ಸೊಂಬೈರು ಹಂಗೆ ಯಾಕೆ ಜಗಳ ಆಯಿತು ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಇದು ಗಿರೀಶಾಚಲ ಅಂತ ಆ ಇತಿಹಾಸದ ಈಗ ಹೇಳೋ ಕಥೆ ಬರುತ್ತೆ. ರಮಾದೇವಿ ಅನ್ನಂತೆ ದೇವರಿಗೆ ಏನಂದ್ರು, ಸ್ವಾಮಿ ಏನ ಲಗ್ನ ಮಾಡ್ಕೊಂಡು ಕರ್ಕೊಂಬಂದಿರಲ್ಲ, ಎಷ್ಟು ವರ್ಷ ಆಯ್ತು, ಒಂದಿನಾರೇ ಏಕಾಂತವಾಗಿ ಮಾತಾಡಿದೆ ಅಂತ ಹೇಳಿ. ಕೆಲವರು ಈಗಿನ ಕೇಳ್ತಿರ್ತಾರೆ, 8 ದಿವಸ ಆತಲ್ರಿ ಪಾನಿಪುರಿ ಕರ್ಕೊಂಡೆ ಹೋಗಿರ್ತೀನಿ ಹಿಂಗಂದ ಈಜಿ ಮಾತಾಡಿದ್ರು ರಮಾದೇವಿ. ಒಂದಿನ ಏಕಾಂತ ಮಾತಾಡಿ ಪರಮಾತ್ಮಂದು ಏಕಾಂತ ಮಾತಾಡ್ಬೇಕು. ಮಾತಾಡಿ ಇಲ್ಲೇ ಯಾರಿದ್ದಾರೆ ವೈಕುಂಠದಾಗ ಯಾರಿಲ್ಲ, ನಾನು ನೀನು ಬಾ ಅಂದರೂ ಬರಂಗಿಲ್ಲ ಮಂದಿ. ವೈಕುಂಠ ಸಮಾರಾಧನೆ ಮಾಡಿಸ್ಕೊಂಡು ಹೋಗ್ತಿರ್ತಾವೆ, ವೈಕುಂಠಕ್ಕೆ ಬಾ ಅಂದರೂ ಬರಂಗಿಲ್ಲ. ಇವೇನೋ ಮಾತಾಡು ರಮಾದೇವಿ ಅಂತ ಏಕಾಂತ ಮಾತಾಡೋರು ಇಬ್ಬರೇ ಇರ್ಬೇಕಲ್ಲ ಸ್ವಾಮಿ. ಇಲ್ಲಾರಿದ್ದಾರೆ ನೋಡಿ ನಿಮ್ಮ ತಲೆ ಮೇಲೆ ನೋಡಿ ಹಿಂಗೇ ನೋಡ್ತಿದ್ದಾರೆ ಹಿಂಗೆ. ನಮಗೆ ಒಂದು ಥರ ಆಚೆ ಈಚೆ ಹೋಗಿಲ್ಲ. ಅದು 1,000 ಕಣ್ಣು ಹಾಳಾದ 2,000 ಕಣ್ಣು ಪಿಳಿಬೇಕು ನಮಗೆ. ಏನು ಮಾತಾಡ್ಬೇಕು? ಯಾರು ಶೇಷದೇವರು? ಓಹೋ ಅವ ನೋಡ್ತಾನಂತ ಭಯನ. ಸರಿ ಶೇಷ ಏನು ಸ್ವಾಮಿ ನೀ ದ್ವಾರಪಾಲಕ್ಕೆ ಕೆಲಸ ಮಾಡು, ಸ್ಟಾಪ್ ಗ್ಯಾಪ್ ಆಗಿದೆ ನೈವೇದ್ಯ ಹೋಗ್ಯಾರ ಕಾಲಿಗೆ ಸ್ಟಾಪ್ ಗ್ಯಾಪ್ ಆಗಿದೆ ಕೆಲಸ. ಶೇಷರು ಸ್ವಾಮಿ ನಾವು ಹೋದ್ರೆ ನೀ ಎಲ್ಲಿ ಕೂತ್ಕೊಂತಿ, ನನ್ನ ಮೇಲೆ ಬರಬೇಕು, ನನ್ನ ಮೇಲೆ ಕೂಡ್ಬೇಕು ನೀನು. ದೇವರಲ್ಲ ಏಯ್ ಸುತ್ತ ಮಾತಾಡಿದ ನಮ್ಮ ಮನೆ, ನಾನು ಎಲ್ಲಿ ಮೇಲೆ ಕೂಡ್ತೀನಿ ಹಿಂಗೆ ನಡೆ ಮಾಡಿ. ಈಗ ನೋಡ್ರಿ ನಮ್ಮ ಮನೆಗೆ ನಾವು ನೆಲ ಮೇಲೆ ಕೊಡ್ತೀವಿ, ಬಂದಲ್ಲೆಲ್ಲ ಆಸನ ಬಯಸ್ತೀವಿ ನಾವು. ಹಂಗೇನ್ರಿ ನಮ್ಮ ಚರಿತ್ರೆ ದೇವ್ರು ತೋರಿಸ್ಬಿಟ್ಟಾರ. ಶೇಷ ಬಂದ ದಂಡ ಹಿಡ್ಕೊಂಡ. ದೇವ್ರು ಹೇಳ್ದ ಯಾರು ಬಂದರು ಒಳಗೆ ಬಿಡ್ಬೇಡ, ಅವಾಗ ನಿಂತ್ಕೊಂಡು. ರಮಾದೇವಿಗೆ ದೇವರು, ರಮಾದೇವಿ ಏನು ಸರ್ ಬಾ ಏಕಾಂತ ಮಾತಾಡ. ಒಲಿ ಮೇಲೆ ಹಾಲು ಇಟ್ಟೇನ್ರಿ ಇಳಿಸ್ಬಿಡ್ತೀನಿ. ಈಗ ನಂಗೆ ಕುಕ್ಕರು ಕೂತಲ್ಲೇ ರಿಮೋಟ್ ಬಂದವೆ.
ಹಿಂಗೆ ಅಂತಂದ್ರೆ ಅಲ್ಲಿ ಆಫ್ ಆಗುತ್ತೆ. ಆಗಿನ ಪಾಪ ದೇವ್ರ ಹತ್ರ ಅವೆಲ್ಲ ಇಲ್ಲ, ರಿಮೋಟು ಅದೆಲ್ಲ ಪಾಪ ಅದೇನು ಹಾಲು ಇಳಿಸ್ಬಿಟ್ಟು ಹೊರ. ಈ ಕಡೆ ವಾಯುದೇವರು ಬಂದರು ಬಲ ಪರ್ವತದಿಂದ. ಶೇಷ ಅಡ್ಡಿ ಮಾಡ್ತಾನೆ, ಒಳಗೆ ಹೋಗಬೇಡ ತಡೀತಾನೆ. ಯಾಕೆ? ದೇವ್ರ ಹೇಳಿ ಯಾರಿಗೆ ಒಳಗೆ ಬಿಡಬಾರ ಅಂತ ಹೇಳಿ. ಜ್ಞಾನದಲ್ಲಿ ವಿಷ್ಣು ಭಕ್ತರಲ್ಲಿ ಮತ್ತು ಬಲದಲ್ಲಿ ವೈರಾಗ್ಯದಲ್ಲಿ ನನ್ನ ಸಮಾನ ಯಾರಿಲ್ಲ ಅಂತ ಶೇಷ. ಅದಕ್ಕೆ ದೇವರಿಗೆ ಕೆಲಸ ಕೊಟ್ಟಾನೆ. ಗೊತ್ತಾಯ್ತಿಲ್ಲ? ಹುಚ್ಚತ್ ಮಾತಾಡ್ತೀಯ, ಬದುಕಾಸೆ ಇಲ್ವಾ ಅಂತ ಅವರಿಬ್ಬರಿಗೆ ಫೈಟಿಂಗ್ ಸ್ಟಾರ್ಟ್ ಆಯ್ತು. ಮಾತು ಬೆಳಿಗ್ಗೆ ರಮಾದೇವಿ ಹಾಲು ಇಳಿಸಿ ಬಂದರು. ಮಾತಾಡು ಅಂದ ದೇವರು. ಅಷ್ಟಾಗಿ ಇಲ್ಲಿ ಗಲಾಟೆ ನಡೀತಾರೆ ನೋಡಿ. ಗಂಡನ ಏನು ಮಾತಾಡೋದು, ನಮ್ಮ ಕೂಸಿನವರಿಗೆ ಯಾರೋ ಜಗಳಾಡ್ತಾ ಇದ್ದಾರೆ, ಹೋಗಿ ನೋಡ್ಕೊಂಬರಿ ಅಂತ. ಇವ ಅಂತ ನಾನಿರೋದು ನಿನಗಾಗಿ ಅಂತ ಹೊರಗೆ ಬಂದ ದೇವರು. ಹೊರಗೆ ಬಂದೇ ಬಿಟ್ಟ ಮಾನವ. ನೋಡ್ತಾರೆ ವಾಯುದೇವರು ಶೇಷದೇವರು. ವಾಯುದೇವರು ಭಗವಂತನ ನೋಡಿ ನಮಸ್ಕಾರ ಮಾಡಿದರು. ಯಾಕೆ? ಶುದ್ಧೇ ಭಾಗವತೆ ಧರ್ಮೇ ನಿರತೋ ವೃಕೋದರ ಅಂತ ಹೇಳಿದ್ದಾರೆ. ಪರಮಾತ್ಮ ನೋಡಿದ ತಕ್ಷಣ ತಲೆ ಬಾಗಿದರು ವಾಯುದೇವರು. ಶೇಷದೇವರಿಗೆ ಅಹಂಕಾರ. ಸ್ವಾಮಿ, ಬಲದಲ್ಲಿ ಜ್ಞಾನದಲ್ಲಿ ವಿಷ್ಣು ಭಕ್ತರಲ್ಲಿ ನಿನಗೆ ಮಗನಂತೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿಗಳೇನು ನಾನು ಶ್ರೇಷ್ಠ ಅಲ್ವಾ? ವಾಯು ಬಂದಿದ್ದಾನೆ ಮಲಯ ಪರ್ವತದಿಂದ, ಅವಾಚ್ಯ ಮಾತಾಡ್ತಾ ಇದ್ದಾನೆ, ಬದುಕುವ ಆಸೆ ಇದ್ದಂಗಿಲ್ಲ ಅಂತ ಸ್ವಲ್ಪ ಜೋರು ಧ್ವನಿಯಲ್ಲಿ ಮಾತಾಡ್ದ. ಯಾರು? ಶೇಷ. ಅದಕ್ಕೆ ದೇವರು ಹೇಳ್ತಾನೆ, ವಾಯು ಅವನ ಜೊತೆ ಯಾಕೆ ಮಾತಾಡ್ಲಿಕ್ಕೆ ಹೋಗಿದ್ದೆಪ್ಪ ನೀನು ಅಂದ. ಅದಕ್ಕೆ ನೋಡು ಶೇಷ, ನನ್ನ ಹತ್ರ ಮಾತು ಕಡಿಮೆ, ದುಡಿಮೆ ಜಾಸ್ತಿ, ಕೆಲಸ ಜಾಸ್ತಿ, ಮಾತಿನಿಂದ ನಾ ಬೆಲೆ ಕೊಡಲ್ಲ. ಏನು ಈಗ ಇಲ್ಲಿ ಆನಂದಾದ್ರಿ ಪರ್ವತದಲ್ಲ, ಮೇರು ಪರ್ವತದ ಮಗ, ಇದನ್ನು ನಿನ್ನ ದೇಹದಿಂದ ಸುತ್ಕೋ, ನಿಂತ್ಕೋ, ವಿಷವನ್ನು ಉತ್ಕಾರ ಮಾಡ್ತಾ ನಿಂತ್ಕೋ. ವಾಯು ಬಂದು ನಿನ್ನ ಸಮೇತ ಪರ್ವತವನ್ನು ದೂರಕ್ಕೆ ಎಸೆದರೆ ಬಲದಲ್ಲಿ ಜ್ಞಾನದಲ್ಲಿ ವಿಷ್ಣು ಭಕ್ತರಲ್ಲಿ ನನಗೆ ಮಗನಂತೆ ಪ್ರೀತಿಗೆ ಪಾತ್ರರಾದರಲ್ಲಿ ಅವನು ಶ್ರೇಷ್ಠ ಅಂತ ತಿಳ್ಕೊ. ವಾಯು ಈ ಕೆಲಸ ಮಾಡಲಿಲ್ಲ ಅಂದ್ರೆ ನೀ ಶ್ರೇಷ್ಠ ಅಂತ ದೇವರಿಟ್ಟ. ಏನು ಶೇಷದವರು ಅಹಂಕಾರದಿಂದ ಹೋಗ್ಬಿಟ್ಟು ಉಬ್ಬಿದು, ದೇಹ ಉಬ್ಬಿಸ್ಕೊಂಡು ಹೋಗ್ಬಿಟ್ಟು ಪರ್ವತವನ್ನು ಸುತ್ತ ಹಾಕೊಂಡು ಗಟ್ಟಿ ನಿಂತಿದ್ದಾರೆ. ದೇವರಿಗೆ ನಮಸ್ಕಾರ ಮಾಡಿ ಬಂದರು. ಆ ಪರ್ವತವನ್ನು ಪೂರ್ತಿ ಮುಟ್ಟಿಲ್ಲಂತ ವಾಯುದೇವರು. ತಮ್ಮ ಎಡಪಾದದ ಕಿರಿಬೆರಳಿನ ಸ್ಪರ್ಶ, ಸುಮ್ಮನೆ ಟಚ್ ಮಾಡಿದರು. ಪರ್ವತ ಸಾವಿರಾರು ಯೋಜನೆ ಹಾರ್ತಾ ಇದೆ ಶೇಷನ ಸಮೇತವಾಗಿ. ಅವಾಗ ಮೇರು ಪರ್ವತ ಅಂತಾನೆ ವಾಯು, ಶೇಷ ನಿಮ್ಮಿಬ್ಬರು ನಡು ನನ್ನ ಕೂಸು ಜಗಳ ನನ್ನ ಕೂಸು ನುಗ್ಗಾಡ್ತಾ ಇದೆಯಪ್ಪ, ಪ್ಲೀಸ್ ಹೆಲ್ಪ್ ಮಾಡಿ, ನಮ್ಮ ಕೂಸಿಗೆ ಏನಾಗಬಾರ್ದು. ವಾಯುದೇವರು ಹಿಂಗಂದ್ರೆ ಪರ್ವತ ಶೇಷನ ಸಮೇತ ಬಂತು. ಮೊದಲು ಎಲ್ಲಿತ್ತು ಹಂಗೆ ಕೂತಿದೆ. ಅವಾಗ ಯಾಕೆ ಹಂಗಾಗ್ತಂದ್ರೆ ಸಿಟ್ಟು. ವಿಲಿಯಂ ವರ್ಷದ್ ಬರೀತಾನೆ, ಆಲ್ವೇಸ್ ಆ್ಯಂಗರ್ ಆಲ್ವೇಸ್ ಟ್ರಾನ್ಸ್ಫರೇಬಲ್ ಅಂತ. ಸಿಟ್ಟು ಏನಾಗ್ತದೆ, ಒಬ್ಬರ ಮೇಲೆ ಒಬ್ಬರು ಪಾಸ್ ಆಗ್ತಾ ಇರ್ತದೆ. ಡಿ ಸಿ ಇದ್ದಂತ ಮನೆಗೆ ಹೆಂಡತಿ ಬಾಯಿ ಬಂದು ಬೈದ್ಲು ಅವನಿಗೆ. ಯಾರಿಗೆ? ಡಿ ಸಿ ಹೆಂಡತಿ. ಇದು ಊರಾಡ್ತದೆ, ಹೆಂಡತಿ ಬೈಯೋ ತಾಕತ್ತಿ ಒಂದು ವಾರಿ ಬೈದಿದ್ದು ತಲೆ ಕಟ್ಟು ಸೀದಾ ಆಫೀಸ್ ಬಂದಾಗ ಎಸಿನ ಕಳಿಸ್ದ ಬಾಯಿಲ್ಲ, ಅವನಿಗೆ ಬಾಯಿ ಬಂದಾಗ ಬೈದು. ಎಸಿ ಸಿಟ್ಟು ಬಂತು, ತಹಸೀಲ್ದಾರ್ ಕಳಿಸ ಅವನಿಗೆ ಬೈದು. ತಹಸೀಲ್ದಾರ್ ಏನು ಮಾಡಿದ, ಎಫ್ ಡಿ ಸಿಗೆ 1st ಡಿವಿಷನ್ ಕ್ಲಾರ್ಕ್ ಕಳಿಸ ಅವನಿಗೆ ಬೈದ. ಅವ ಹೋಗಿ 2nd ಡಿವಿಷನ್ ಕ್ಲಾರ್ಕ್ ಬಂದ. ಅವ ಪ್ಯೂನ್ ಕರ್ಸಿ ಅವ ಬೈದ. ಪ್ಯೂನ್ ಯಾರಿಗೆ ಬೈದು? ಕೊನೆ ಕಕ್ಷಾ ಮನೆಗೆ ಬಂದು ಹೆಂಡತಿಗೆ ಬಂದ. ಹೆಂಡತಿ ಯಾರು ಬೈಬೇಕು? ಆಗಿನ ಕಾಲದ ಹೆಂಡತಿ, ಈಗಿನ ಕಾಲದ. ಅದಕ್ಕೆ ಗ್ರೇಟ್ ಸೋಷಾಲಜಿಸ್ಟ್ ಮ್ಯಾಕ್ಸ್ ವೆಬರ್ ಒಂದು ಮಾತು ಹೇಳ್ತಾರೆ, ದ ಸೊಸೈಟಿ ಇಸ್ ಡೈನಾಮಿಕ್ ಒನ್ ಅಂತ. ಹೌದಾ? ಇರಲಿ, ಯಾರಿಗೆ ಅಷ್ಟಾಗ ಅವ್ರು ಸ್ಕೂಲ್ ಹೋಗಿತ್ತು, ಕೂಸು ಬಂತು ಇವನಿಗೆ. ಅಮ್ಮ ಬಾರಿಸಿತು. ಆ್ಯಂಗರ್ ಆಲ್ವೇಸ್ ಟ್ರಾನ್ಸ್ಫರೇಬಲ್. ಅದಕ್ಕೆ ಹೇಳ್ತಾನೆ ಅಯ್ಯೋ ನನ್ನ ಮಗನ ರಕ್ಷಣೆ ಮಾಡು. ವಾಯುದೇವರು ಕರೆದರೆ ಮೊದಲನ್ನೇ ಪರ್ವತ ಶೇಷನ ಸಮಾತವಾಗಿ ಬಂದು ನಿಂತಿದೆ. ಶೇಷದೇವರು ಬಂದು ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಏನೋ ಅಹಂಕಾರದಿಂದ ವರ್ತನೆ ಮಾಡಿದೆ, ನಿಜವಾಗಿ ನಮ್ಮ ಗುರುಗಳು ನೀವು ಪರಮ ಅನುಗ್ರಹವನ್ನು ಮಾಡಬೇಕು. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ನಂಬಿದ ನಿನ್ನ ಪದ ಡಂಬವ ತೊಲಗಿಸಿ ಡಿಂಬದೊಳಗೆ ಹರಿಯ ಬಿಂಬ ಪೊಳೆವಂತೆ ಮಾಡು. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ಪಂಚಪ್ರಾಣ ರೂಪನೆ ಸತ್ವ ಕಾಯ ಪಂಚೇಂದ್ರಿಯಂಗಳಪ್ಪನೇ. ಮುಂಚಿನ ಪರಮೇಷ್ಠಿ ಸಂಚಿತಾಗಾಮಿ ಬಿಡಿಸಿ ಕೊಂಚ ಮಾಡು ಪ್ರಾರಬ್ಧ. ವಂಚನೆಗೈಸದೆ ಅಂಚಂಚಿಗೆ ಪದ ಪಂಚಗಳೋಳಿಸಿ ಪಂಚವಕ್ರ ಹರಿಮಂಚದ ಗುರುವೆ, ನಂಬಿದೆ ನಿನ್ನ ಪಾದ. ಪಂಚವಕ್ರ ಹರಿಮಂಚದ ಗುರುವೇ ವಾಯುದೇವರ ಸಂಬೋಧನೆ.
ಪಂಚವಕ್ತರ, ವಕ್ತ ಅಂದ್ರೇನು? ಮುಖ. 5 ಮುಖವುಳ್ಳಂಥವರು ಮಹಾರುದ್ರದೇವರು. ಅದಕ್ಕೆ ಅವರಿಗೆ ಪಂಚಾನನ ಅಂತೆ ಮಹಾರುದ್ರದೇವರಿಗೆ ಹೆಸರಿದೆ. ಪಂಚವಕ್ತರ, ಹರಿಮಂಚದ ಗುರುವೇ. ಹರಿಮಂಚ ಆದವರು ಯಾರು? ಶೇಷದೇವರು. ಶೇಷದೇವರಿಗೆ ವಾಯುದೇವರಿಗೆ ಗುರುಗಳಾದವರು ಯಾರು? ಶೇಷದೇವರಿಗೆ ಮತ್ತು ರುದ್ರದೇವರುಗಳು ವಾಯುದೇವರು. ಅದಕ್ಕೆ ಪಂಚವಕ್ತರ ಹರಿ ಮಂಚದ ಗುರುವೇ ನಂಬಿದೆ ನಿನ್ನ ಪಾದ. ಕೃತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲಾಗಮಾರ್ಥಗಳು ಓದಿ ಜಲದಿಯೊಳು 10 ಕಲ್ಪದಿ ತಪವಗೈದು ಆದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದ ಈದಿದೆಯೋ ಮಹಾದೇವ. ಕೊಂಡಾಡ ವಿಜ್ಞಾನಿಗಳು ಹಂಗೆ ಭಟ್ಟಿ ಇಳಿಸ್ಬಿಡ್ತಾರೋ. 10 ಕಲ್ಪದಿ ತಪವಗೈದು ಸಮೀರನಲ್ಲಿ 40 ಕಲ್ಪ ಶಿಷ್ಯತ್ವ ವಹಿಸಿ ಪುರುಷೋತ್ತಮನ ಪರ್ಯಂಕ ಪದ ಐದಿದೆಯೋ ಮಹಾದೇವ. ಆ ರುದ್ರದೇವರು ಶೇಷಪಟ್ಟಕ್ಕೆ ಬರ್ಲಿಕ್ಕೆ ಎಷ್ಟು ಕಲ್ಪ ತಪಸ್ಸು ಮಾಡಿದ್ದಾರೆ ಮಹಾನುಭಾವರು. ಅದಕ್ಕೆ ರುದ್ರದೇವರಿಗೆ ಶೇಷದೇವರಿಗೆ ಗುರುಗಳಾದವರು ಯಾರು? ವಾಯುದೇವರು. ಅದಕ್ಕೆ ನಂಬಿದ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ಅಂತ ಸ್ತೋತ್ರ ಮಾಡಿದಾಗ ವಾಯುದೇವರು ಅವರು ಕರುಣಾ ಸಮುದ್ರರು. ವಾಯುದೇವರು ಅವರಂತಾರೆ, ಶೇಷ ಯಾವ ಕಾಲಕ್ಕೆ ನೀ ಇಲ್ಲಿ ಬಂದು ನೆಲೆಸಿದ್ಯಾನಪ್ಪ? ನೆಲೆಸಿದ್ದಿಲ್ಲ, ನಿನ್ನ ಮೇಲೆ ಸಾಕ್ಷಾತ್ ಭಗವಂತ ಬಂದು ನೆಲೆಸ್ತಾನೆ. ಯಾಕೆ ನಿನ್ನ ಮೇಲೆ ಕೂಡೋದು, ನಿನ್ನ ಮೇಲೆ ಮಲಗೋದು, ಯೋಚನೆ ಮಾಡಬೇಡ ಅಂತ ಪರಮಾನುಗ್ರಹವನ್ನ ಮಾಡಿದ್ದಾರೆ. ಯಾರು? ವಾಯುದೇವರು. ಯಾಕೆ ಅವರು ಕರುಣಾ ಸಮುದ್ರರು ಅಂದರೆ ಅವರು ನಮ್ಮಿಂದ ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರ ಮಾಡ್ತಕ್ಕಂಥವ್ರು. ದೇವತೆಗಳೆಲ್ಲ ಅಷ್ಟೇ. ರಮಾನಾರಾಯಣರು ಬಿಟ್ಟ ಮೇಲೆ ವಾಯುದೇವರು ಆ ಸ್ಟೇಜು. ಏನು ಉಪಕಾರ ಮಾಡ್ತಾರೆ ವಾಯುದೇವರು ಅಂದರೆ, ನಮ್ಮ ದೇಹದಲ್ಲಿ ನಿಂತು ಪ್ರತಿಯೊಂದು ದಿವಸ ಏನು ಮಾಡ್ತಾರೆ? 21,600 ಜಪ ಹಂಸ ಮಂತ್ರ ಜಪ ಮಾಡ್ತಾರೆ. ಉಸಿರಾಟ ಮಾಡಿಸ್ತಾರೆ. ಏನಾದರೂ ಫೀಸ್ ಕೇಳ್ತಾರೆ. ಸ್ವಲ್ಪ ಏನೋ ಉಸಿರಾಟ ತೊಂದರೆ ಆದರೆ ಆಸ್ಪತ್ರೆಗೆ ಹೋಗೆಲ್ಲ ECG ಮಾಡಿ 3 ದಿನ ಮಾತ್ರೆ ಕೊಡ್ತೀವಿ, ಸರಿ ಹೋಗ್ತಾ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕಳಿಸಿದ್ದಕ್ಕೆ 20,000 ರೂಪಾಯಿ ಬಿಲ್ ಕೊಟ್ಟಾಗ. ಹೌದಾ? ಇಲ್ಲ. ವಾಯುದೇವರು ಪ್ರತಿನಿತ್ಯ ಅಷ್ಟು ಜಪ ಮಾಡಿ ನಮ್ಮನ್ನು ಈ ದೇಹದಲ್ಲಿ ಬಾಡಿ ಒಳಗೆ ಇಟ್ಟಾರಲ್ಲ, ಬಾಡಿ ಪ್ಲಸ್ ಜೀವ ಎರಡರೂ ರಕ್ಷಣೆ ಮಾಡ್ತಾ ಇದ್ದಾರಲ್ಲ. ಏನಾದರೂ ಫೀಸ್ ಕೇಳ್ಯಾರ? ಅವ್ರು ಕೇಳಿದ್ರು ನಮಗೆ ಕೊಡ್ಲಿಕ್ಕೆ ತಾಕತ್ತಿದೆಯೇನ್ರಿ? ಎಷ್ಟು ಕೊಡ್ಬೇಕು ದಿನಕ್ಕೆ? 21,600 ರೂಪಾಯಿ ಕೊಡ್ಬೇಕು. ಅವ್ರು ಹೇಳ್ತಾರೆ, ಒಂದು ಜಪಕ್ಕೆ 1 ರೂಪಾಯಿ ಕೊಡಪ್ಪ ಸಾಕು. 21,600 ರೂಪಾಯಿ ಕೊಡ್ತಾರೆ. ಏನೋ ಕೊಟ್ಟಿವಿ ಅಂತ ತಿಳ್ಕೊಳ್ಳಿ. ನಿಂದೆ ಕೇಳ್ತಾರೆ, ಹೆಂಡ್ತಿ ಬೇಕಾದ್ರೆ ಹೇಳಿ. ಹೆಂಡ್ತಿಯಲ್ಲಿ ಉಸಿರಾಟ ಮಾಡವ ನಾನೇ ಇನ್ನೊಂದು ಹೊಟ್ಟಕ್ಕಂತ ನೋಡೋ. ಅದಕ್ಕೆ ಅಕ್ಕಿದೊಂದು 21,000, ಮಕ್ಕಳು ಬೇಕಾದ ಮತ್ತು ಅವ್ರದ್ದೊಂದು 21,000, ನಾಯಿ ಬೇಕಾದ. ಎಲ್ಲರ ಮನೆಗೆ ನಾಯಿ ಇರ್ತಾವೆ, ತಾಯಿ ಇರೋದು ಕಷ್ಟ. ಹಿಂದಿನ ಮನೆಗೆಲ್ಲ ತಾಯಿ ಇರ್ತಿದ್ರು, ನಾಯಿ ಇರ್ತಿದ್ರು. ಈಗ ನಾಯಿ ಬಂದವ ತಾಯಿ ಮಾಡಬೇಡ ಅಷ್ಟೇ, ವ್ಯತ್ಯಾಸ ಅಷ್ಟೇ, ಪ್ಲೇಸ್ ಏನು ನಾಯಿ ಬೇಕಾದ. ಹಿಂಗೆ ಒಂದೊಂದು ಕೇಳಿದರೆ ಕೊಡ್ಲಿಕ್ಕೆ ಸಾಧ್ಯನೇ ಅಲ್ಲ. ಬೇಡ. ನಮಗೆಷ್ಟು ದೇಹ ಇದೆ? 4 ದೇಹ ಇದೆ. ಹೌದಾ? ಸ್ವರೂಪ ದೇಹ, ಲಿಂಗ ಶರೀರ, ಅನಿರುದ್ಧ, ಸ್ಥೂಲ. ಒಂದೊಂದು ದೇಹದಲ್ಲಿ 21,600 ಜಪ ಆಗ್ತವೆ ಅಂತ ಹೇಳಿ. ಟೋಟಲಿ ಎಷ್ಟಾಯ್ತು ಈಗ? 86,400 ಜಪ ಆಯ್ತು. ಒಂದು ದಿನಕ್ಕೆ ಎಷ್ಟು ಫೀಸ್ ಕೊಡೋಕೆ ನಾವು? 86,400 ಆಗತ್ತೆ. ಅವ್ರು ಕೇಳಲ್ಲ, ಯೋಚನೆ ಮಾಡೋದು ಬೇಡ, ಗುಂಡಾಗಿರೋದು, ಅವರು ಸ್ಮರಣೆ ಮಾಡಿಕೊಂಡು. ಹೌದಾ? ಇಲ್ಲ. ಕೇಳಿದರೆ ಅದಕ್ಕೆ ಜಗನ್ನಾಥ ಕೊಂಡಾಡ್ತಾರೆ ವಾಯುದೇವರನ್ನ. ಏನು? ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲ ಆವಾವ ಜನುಮದಲ್ಲೂ ಪರಿಸರನಿ ಈ ದೊರೆತನಕ್ಕೆ ಸರಿ ಉಂಟೆ. ಪರಿಸರನಿ ಈ ಭಾಗ್ಯ ದೊರೆತನಕ್ಕೆ ಸರಿ ಉಂಟೆ. ಗುರುವರನೆ ಕರುಣಾಕರನೆಂದು ನಂಬಿದೆನು ಅಪಮೃತ್ಯು ಪರಿಹರಿಸು ಅನಿಲ ದೇವ. ಭಕ್ತವತ್ಸಲನೆ ಕಾಯುವರ ಕಾಣೆ ನಿನ್ನುಳಿದು ಅಪಮೃತ್ಯು ಪರಿಹರಿಸು ಅನಿಲ ದೇವ. ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು. ಅನಿಮಿತ್ತ ಬಂಧುತ್ವ ಅಂದ್ರೆ ಏನು? ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಉಪಕಾರ ಮಾಡೋದು. ಈಗ ಆಜು ಬಾಜು ಮನೆಯವರು ಉಪಕಾರ ಮಾಡ್ತಾರೆ ಇಲ್ಲ? ಸಂಡೇ ಇರ್ತದೆ, ಯಜಮಾನ ಹೇಳ್ತಾರೆ, ಎಂತಂತಾಳೆ, ತಟ್ಟೆ ಹಾಕಲ, ಸಂಡೇ ಮನೆಯಾಗ ಕೂತಿರ್ತದೆ, ಬ್ಯಾಡ ಇನ್ನೊಂದು ತಾಸು ಬಿಟ್ಟು ಹಾಕು.
ಯಾಕೆ ಮುಂಜಾನೆ ಇಡ್ಲಿ ಇನ್ನೂ ಕರಿ ಇಲ್ಲ, ಬೇಯಿಸ್ಬೇಕಲ್ಲ. ಆಯ್ತು, ಇದು ಪೇಪರ್ ಓದ್ಕೋತೋ ಟಿ ವಿ ನೋಡ್ಕೊ ಕೂತಿರ್ತದೆ ಇದು ಯಜಮಾನ.